ಲಾರ್ಡ್ ಕತ್ತರಿಸ್ತೋತ್ರ ದೇವ್ರ ಮಹಿಮೆ ಉಂಟಾಗಲಿ. ಫಿಲಿಪ್ಪಿದವರಿಗೆ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯಗಳು ನೋಡೋಣ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿರಿ, ಆದರೆ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಅಗತ್ಯಗಳನ್ನೆಲ್ಲ ದೇವರಿಗೆ ವಿಜ್ಞಾಪಿಸಿರಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಲಿ. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಹುಲ್ಲೆಲ್ಲ ಬೆಳೆಸಿದ್ದಾರೆ, ಸೌದೆಗಳೆಲ್ಲ ನೋಡಿ. ಹೌದು, ಇದೆ, ದುಃಖ ಇದೆ, ಅಗತ್ಯಗಳು ಜಾಸ್ತಿ ಇದೆ, ಆದ್ರೂ ನಾವೇನು ಮಾಡೋಕ್ಕೂ ಆಗಲ್ಲ. ಅದೇ ದೇವ್ರ ವಾರ್ತೆ ಹೇಳ್ತದೆ, ಹುಲ್ಲು ಸಹ ನಾವು ಬೆಳೆಯೋಕ್ಕಾಗಲ್ಲ ಅಂತದೆ. ಆದರೆ ನಮ್ಮ ಅಗತ್ಯಗಳೆಲ್ಲ ದೇವ್ರ ಒಬ್ಬರೇ ಕೊಡೋದು, ಆತನೊಬ್ಬನಿಂದನೇ ಸರ್ವಶಕ್ತಿಯಿಂದನೇ ಆಗೋದು. ಅದಕ್ಕೆ ನಿಮ್ಗೆ ಬೇಕಾಗಿದ್ದಂಥ ಅಗತ್ಯಗಳೆಲ್ಲ ಯೇಸು ಸ್ವಾಮಿಗೆ ನೀವು ಪ್ರಾರ್ಥನೆಯಲ್ಲಿ ಮಾಡಿ ವಿಜ್ಞಾಪಿಸಿರಿ, ಸ್ತೋತ್ರ ಮಾಡಿ, ಮೌನವಾಗಿರಿ, ಮೃದುವಾಗಿರಿ ಅಂತ ದೇವರೆಲ್ಲ ಹೇಳ್ತಾರೆ. ಕೆಲವೊಮ್ಮೆ ನಮಗೆ ಕೋಪ ಬರುತ್ತೆ, ಅದನ್ನು ದೇವರಲ್ಲಿ ನಾವು ಕೇಳೋಣ, ಶಾಂತ ಸ್ವಭಾವ ನಮ್ಗೆ ಕೊಡಿ ಎಸಪ್ಪ ಅಂತ ಕೇಳೋಣ. ಮೌನವಾಗಿದ್ದುಕೊಂಡು ಆತನಿಗೆ ನಾವು ಮೊರೆ ಹೋಗೋಣ. ಲೋಕದಲ್ಲಿರುವ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ